ದೆಹಲಿ ಮುತ್ತಿಗೆಗೆ ರೈತರ ಸಜ್ಜು, ಸಾವಿರಾರು ರೈತರ ದಂಡಯಾತ್ರೆ, ಶಂಭು ಗಡಿ ಬಂದ್, ಟ್ರಾಫಿಕ್ ಜಾಮ್. ದೇಶದ ರಾಜಧಾನಿ ದೆಹಲಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಸಿಜೆಪಿ ಪ್ರತಿಭಟನೆಗಳು ಹಾಗೂ ಚಲೋ ಸಂಸತ್ ರ್ಯಾಲಿಗಳು ನಡೆಯುತ್ತಿದ್ದರೆ, ಮತ್ತೊಂದೆಡೆ ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ಟಿಎ ವಿರೋಧಿಸಿ ಸಾವಿರಾರು ರೈತರು ದೆಹಲಿಯತ್ತ ಮೆರವಣಿಗೆ ನಡೆಸುತ್ತಿದ್ದಾರೆ. ಪಂಜಾಬ್ ಮತ್ತು ಹರಿಯಾಣದಿಂದ ಸಾವಿರಾರು ರೈತರು ಟ್ರ್ಯಾಕ್ಟರ್ಗಳು ಹಾಗೂ ಇತರೆ ವಾಹನಗಳೊಂದಿಗೆ ದೆಹಲಿಯತ್ತ ಹೊರಟಿರುವ ಹಿನ್ನೆಲೆಯಲ್ಲಿ ಪಂಜಾಬ್ ಹರಿಯಾಣ ಗಡಿಯ ಶಂಭು ಗಡಿಯನ್ನ ಪೊಲೀಸರು ಮುಚ್ಚಿದ್ದಾರೆ. ಪಟಿಯಾಲಾ ಭಾಗದಿಂದ ಶಂಭು ಗಡಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಎಫ್ಟಿಎ ವಿರೋಧಿಸಿ ರೈತರ ಆಕ್ರೋಶ. ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಯಾದರೆ ಅಮೆರಿಕದಿಂದ ಕೃಷಿ ಹಾಲು ಹಾಗೂ ಕೋಳಿ ಉತ್ಪನ್ನಗಳ ಅಗ್ಗದ ಆಮದು ಭಾರತಕ್ಕೆ ಹೆಚ್ಚಾಗಲಿದ್ದು, ಇದರಿಂದ ದೇಶೀಯ ಕೃಷಿ ಮಾರುಕಟ್ಟೆಗೆ ಭಾರೀ ಹೊಡೆತ ಬೀಳಲಿದೆ ಎಂದು ರೈತ ಸಂಘಟನೆಗಳು ಆರೋಪಿಸಿವೆ. ಅಗ್ಗದ ಆಮದುಗಳಿಂದ ಸ್ಥಳೀಯ ರೈತರು, ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೀವನೋಪಾಯಕ್ಕೆ ಸಂಕಷ್ಟ ಎದುರಿಸಲಾಗಿದೆ. ಜೊತೆಗೆ ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆಯು ದುರ್ಬಲವಾಗುವ ಅಪಾಯವಿದೆ ಎಂದು ರೈತರ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ.